ನೋಡಿ, ಈ ಬಿಕ್ಲು ಶಿವ ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಕಡೆ A5 ಈ ಕೇಸ್ನ A5 ಶಾಸಕ ಭೈರತಿ ಬಸವರಾಜ್ ಕಳೆದ ಬಾರಿ ವಿಚಾರಣೆಗೆ ಅಂತ ಕರೆದಂತ ಸಂದರ್ಭದಲ್ಲಿ ನನಗಾತ ಜಗ್ಗ ಯಾರು ಅನ್ನೋದೇ ಗೊತ್ತಿರಲಿಲ್ಲ ಅಂತಂದಿದ್ರು. ಈಗ ಸಂಕಷ್ಟ ಶುರುವಾಗ್ತಾ ಇದೆ. ಕಾರಣ ಅಂತಂದ್ರೆ ಇವತ್ತು ಮತ್ತೆ ವಿಚಾರಣೆಗೆ ಹಾಜರಾಗಬೇಕು ಬಿಜೆಪಿ ಶಾಸಕ ಭೈರತಿ. ಈ ಪ್ರಕರಣದ 5ನೇ ಆರೋಪಿ ಶಾಸಕ ಭೈರತಿ ಬಸವರಾಜ್ ಕಳೆದ ಶನಿವಾರ ವಿಚಾರಣೆಗೆ ಹಾಜರಾಗಿದ್ರು. ಭೈರತಿ ಬಸವರಾಜ್ ವಿಚಾರಣೆಗೆ ಅಂತ ಹೇಳಿ ಭಾರತೀನಗರ ಪೊಲೀಸ್ ಠಾಣೆಗೆ ಹೋಗಿದ್ರು. ವಿಚಾರಣೆಯ ಸಂದರ್ಭದಲ್ಲಿ ಇನ್ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ ಅಂತ, ಅಂದ್ರೆ ಅಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅದಕ್ಕೆ ಈಗ ಮತ್ತೆ ಬುಲಾವ್ ಕೊಟ್ಟಿದ್ದಾರೆ. ಇವತ್ತು ಶಾಸಕ ಭೈರತಿ ವಿಚಾರಣೆಯನ್ನು ನಡೆಸ್ತಾರೆ ತನಿಖಾಧಿಕಾರಿಗಳು. ಎಸಿಪಿ ಗೀತಾ, ಎಸಿಪಿ ಪ್ರಕಾಶ್ ರಾಥೋಡ್, ಎಸಿಪಿ ರಂಗಪ್ಪ ನೇತೃತ್ವದಲ್ಲಿ ವಿಚಾರಣೆ ಆಗುತ್ತೆ. ಕಳೆದ ಬಾರಿಯ ವಿಚಾರಣೆಯಲ್ಲಿ ಜಗ್ಗ ಯಾರು ಅನ್ನೋದೇ ನಂಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಆದರೆ ಮೇಲ್ನೋಟಕ್ಕಂತೂ ಸ್ಪಷ್ಟ ಅವರು ಸುಳ್ಳು ಹೇಳ್ತಿದ್ದಾರೆ ಅಂತ. ಕಾರಣ ಏನು ಅಂತಂದ್ರೆ, ಹೋದಲ್ಲಿ ಬಂದಲ್ಲಿ ಎಷ್ಟೋ ಫೋಟೋಸ್ಗಳಲ್ಲಿ ಶಾಸಕರ ಎದುರುಗಡೆ, ಶಾಸಕರ ಪಕ್ಕದಲ್ಲಿ ಇದೇ ಜಗ್ಗ ಇದ್ದಾನೆ. ಜಗ್ಗನಿಗೆ ಒಂದು ಬಾರಿ ಹಾರ ಜೊತೆಗೆ ಶಾಲು ಹೊತ್ತಿಸಿದ್ದಾರೆ, ಕೇಕ್ ಕಟ್ ಮಾಡಿರೋದ್ರಲ್ಲಿದ್ದಾರೆ. ಹೋದಲ್ಲಿ ಬಂದಲ್ಲೆಲ್ಲ ರೌಡಿ ಜಗ್ಗ ಇದ್ದಾನೆ ಶಾಸಕರ ಜೊತೆಗೆ. ಯಾರು ಅನ್ನೋದೇ ಗೊತ್ತಿಲ್ಲ, ನೋಡೇ ಇಲ್ಲ ಅಂತಂತಂದ್ರೆ ಆಬ್ವಿಯಸ್ಲಿ ಎಂಥವ್ರಿಗಾದ್ರೂ ಡೌಟ್ ಬಂದೇ ಬರುತ್ತೆ. ಹಾಗಾಗಿ ಅಪೂರ್ಣ ಹೇಳಿಕೆಗಳನ್ನು ದಾಖಲಿಸಿದ್ರಿಂದಾಗಿ ಇವತ್ತು ಮತ್ತೆ ವಿಚಾರಣೆಗೆ ಹಾಜರಾಗ್ತಾರೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲೇ ಇದ್ದಾರೆ. ವೆಂಕಟೇಶ್, ಭೈರತಿ ಬಸವರಾಜ್ ಅವರು ಇನ್ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ರು. ಆತ ಯಾರು, ಜಗ್ಗ ಯಾರು ಅನ್ನೋದೇ ನನಗೆ ಗೊತ್ತಿರಲಿಲ್ಲ ಅಂತ. ಆದರೆ ಫೋಟೋಸ್ಗಳೇ ಸಾಕ್ಷಿ ಹೇಳ್ತಾ ಇತ್ತು. ಜೊತೆಗೆ ಮತ್ತೆ ವಿಚಾರಣೆಗೆ ಬನ್ನಿ ಅಂತ ಹೇಳಿ ಪೊಲೀಸರು ಅವರ ವಿರುದ್ಧವಾದಂತಹ ಕೆಲವೊಂದಿಷ್ಟು ಸಾಕ್ಷ್ಯಗಳನ್ನು ಸಂಗ್ರಹ ಮಾಡೋದಕ್ಕೆ ಮುಂದಾಗಿದ್ರು. ಇವತ್ತೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಇದ್ರ ಬಗ್ಗೆ? ಹೌದು ಶರತ್, ಏನಂದರೆ ಈ ಪ್ರಕರಣದಲ್ಲಿ ಅವ್ರ ಹೆಸರು ತಳಕಾಗ್ತಾ ಇದ್ದಂತೆ ಕೂಡ ಅವರು ಕೂಡ ಒಂದು ಕೋರ್ಟ್ನ ಮೊರೆ ಹೋಗಿದ್ರು ಈ FIR ಅನ್ನು ರದ್ದು ಮಾಡಬೇಕಂತ ಹೇಳಿ. ಆದರೆ ಕೋರ್ಟ್ ಕೂಡ ಅವರಿಗೆ ಪೊಲೀಸರ ವಿಚಾರಣೆಗೆ ಸಹಕರಿಸಬೇಕು, ಶನಿವಾರ ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದೆ. ಅದಂತೆ ಅವರು ಸುಮಾರು 3 ಗಂಟೆಗೆ ಅವರು ವಿಚಾರಣೆಗೆ ಬಂದರು. 3ರಿಂದ ಸುಮಾರು 4 ಗಂಟೆಗಳ ಕಾಲ ಪೊಲೀಸರ ಮುಂದೆ ವಿಚಾರಣೆಯಲ್ಲಿ ಹಾಜರಾಗಿ ಕೆಲವು ವಿಚಾರಗಳನ್ನು ಕೇಳಿದರು. ಅಂದರೆ ಪೊಲೀಸರು ಕೇಳಿದ ಮಾಹಿತಿಗೆ ಇವರು ಸರಿಯಾದ ರೀತಿಯಾದಂಥ ಉತ್ತರವನ್ನು ಕೊಡಲಿಲ್ಲ. ಕಾರಣ ಆ ಕ್ಷೇತ್ರದಲ್ಲಿ ಸಹಜವಾಗಿ ಎಲ್ಲರೂ ಕೂಡ ಬರ್ತಾರೆ, ಫೋಟೋವನ್ನು ತೆಗೆಸ್ಕೊಳ್ತಾರೆ. ಹಾಗಾಗಿ ಇವ್ರಿಗೂ ನನಗೆ ಯಾವುದೇ ರೀತಿಯಾದಂಥ ಒಂದು ಸಂಬಂಧ ಇಲ್ಲ, ಬಿಸ್ನೆಸ್ ಇಲ್ಲ, ಎಂಥದ್ದು ಇಲ್ಲ, ಬಂದಿದ್ರು ಫೋಟೋಗಳನ್ನು ತೆಗೆಸ್ಕೊಂಡಿದ್ದಾರೆ, ಹೋಗಿದ್ದಾರೆ ಅಷ್ಟೇ ಅಂತ ಹೇಳಿ ಕೂಡ ಇವರು ನುಣುಚ್ಕೊಂಡಿದ್ರು. ಆದರೆ ಪೊಲೀಸರು 2ನೇ ಬಾರಿಗೆ ಅವರಿಗೆ ನೋಟಿಸನ್ನು ಕೊಟ್ಟು ಇವತ್ತು ವಿಚಾರಣೆಗೆ ಬರಬೇಕಂತ ಕೂಡ ಹೇಳಿದ್ದಾರೆ. ಅಂದರೆ ಈ 3 ದಿನಗಳ ಗ್ಯಾಪಲ್ಲಿ ಕೂಡ ಸಾಕಷ್ಟು ಎವಿಡೆನ್ಸ್ಗಳನ್ನು ಕೂಡ ಕಲೆಕ್ಟ್ ಮಾಡಿರ್ತಾರೆ. ಯಾಕಂದರೆ ಈಗ ಪ್ರಮುಖವಾಗಿ ಬೇಕಾಗಿರುವಂಥದ್ದು ಅವರಿಗೆ ಡಿಜಿಟಲ್ ಎವಿಡೆನ್ಸ್ಗಳು, ಅಂದರೆ ಕಾಲ್ ಲಿಸ್ಟ್ ಆಗಿರ್ಬೋದು, ವಾಟ್ಸಪ್ ಚಾಟ್ಗಳಾಗಿರ್ಬೋದು, ಈ ರೀತಿಯಾದಂಥ ಒಂದು ಡಿಜಿಟಲ್ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡೋದಕ್ಕೆ ಕಾಲಾವಕಾಶ ಸಿಕ್ಕಿತ್ತು. ಸೊ ಅವನ್ನೆಲ್ಲ ಈಗ ಕಲೆಕ್ಟ್ ಮಾಡಿಕೊಂಡು ಅವರ ಮುಂದೆ ಇಟ್ಟು ವಿಚಾರಣೆಯನ್ನು ಮಾಡ್ತಾರೆ. ಅದಕ್ಕೆ ಸಮರ್ಪಕವಾದ ಉತ್ತರವನ್ನು ಕೊಡಬೇಕು. ಯಾಕಂದರೆ A1 ಆರೋಪಿ ಈಗ ತಪ್ಪಿಸಿಕೊಂಡಿರೋದ್ರಿಂದಾಗಿ ಸಹಜವಾಗಿಯೇ ಕೂಡ ಶಾಸಕರಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಇರ್ತಾರೆ. ಅವ್ರು ಸಿಕ್ಕ ಬಳಿಕ ಇವರ ಒಂದು ವಿಚಾರವನ್ನು ಹೇಳಬೇಕಾಗುತ್ತೆ. ಯಾಕಂದರೆ ಈ ಕೃತ್ಯದಲ್ಲಿ ಭಾಗಿಯಾಗಿರುವಂಥ ಆರೋಪಿಗಳೇನಿದ್ದಾರೆ ಅವರಲ್ಲಿ ಒಬ್ಬರಿಗೆ 1-to-1 ಕಾಂಟ್ಯಾಕ್ಟ್ ಇಲ್ಲ, ಬದಲಾಗಿ ಬೇರೆಯೊಬ್ಬರ ಮುಖಾಂತರವಾಗಿ ಇವರಿಗೆ ಕಾಂಟ್ಯಾಕ್ಟ್ ಆಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಈಗ ನೇರವಾಗಿ ಆರೋಪಿಗಳು ಕೂಡ ಶಾಸಕರ ಹೆಸರನ್ನು ಹೇಳೋದಕ್ಕಾಗಲ್ಲ. ಸೊ ಈಗ ಇವರು ಪ್ರಮುಖ ಆರೋಪಿ ಸಿಕ್ಕ ನಂತರ ಈ ಶಾಸಕರಿಗೂ ಕೂಡ ಒಂದು ಸಂಕಷ್ಟ ಎದುರಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಬಹುದು. ಶರತ್, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.